ನಮಸ್ಕಾರ ವೀಕ್ಷಕರೇ, ಸೌಂದರ್ಯದ ಬಗ್ಗೆ ಯಾವುದೇ ಚಿಕಿತ್ಸೋಪಚಾರವನ್ನು ಮಾಡುವುದಾದರೂ ಅದರಿಂದ ಶಾಶ್ವತ ಪ್ರಯೋಜನ ಸಿಕ್ಕುವವರೆಗೆ ಅದನ್ನು ಹಠದಿಂದ ಪಟ್ಟು ಹಿಡಿದು ಕ್ರಮಬದ್ಧವಾಗಿ ಎಡಬಿಡದೆ ಮುಂದುವರಿಸಬೇಕು. ಮುಖಚರ್ಮವು ಎಣ್ಣೆಯಂತಾದರೆ ನಿಂಬೆಹಣ್ಣಿನ ತೊಗಟೆಯನ್ನು ಮುಖಚರ್ಮದ ಮೇಲೆ ಪ್ರತಿದಿನ ಲೇಪಿಸಿ ಒರೆಸಬೇಕು. ಇದರಿಂದ ಚರ್ಮದ ಮೇಲಿನ ಜಿಡ್ಡು ಕಡಿಮೆಯಾಗಿ ಮುಖಛಾಯೆಯು ಬೆಳ್ಳಗಾಗುತ್ತದೆ. ನಮ್ಮ ಚರ್ಮ ಯಾವ ವಿಧದ ಚರ್ಮ ಎಂಬುದನ್ನು ಗುರುತಿಸಿಕೊಳ್ಳಬೇಕು. ಚಿಕಿತ್ಸೆ ಆರಂಭಿಸುವ ಮೊದಲು ಚರ್ಮ ಸಂಬಂಧಿ ತೊಂದರೆಗಳೇನಾದರೂ ಇದ್ದರೆ ಅವುಗಳಿಗೆ ಕಾರಣವೇನೆಂದು ತಿಳಿದು ಪರಿಹರಿಸಿಕೊಳ್ಳಬೇಕು. ಚರ್ಮವು ಅಂದವಾಗಿರಬೇಕಾದರೆ ನಮ್ಮ ಆಹಾರದಲ್ಲಿ ಪ್ರೋಟೀನ್, ಹಣ್ಣು ಮತ್ತು ಹಸಿರು ತರಕಾರಿಗಳು ಹೇರಳವಾಗಿರಬೇಕು. ಚಾಕೊಲೇಟ್ ಮತ್ತು ಕೋಕೋ ಬಳಸಿ ತಯಾರಿಸಿರುವ ಯಾವುದೇ ಪದಾರ್ಥವನ್ನು ತಿನ್ನದಿರುವುದು ಹಾಗೂ ಕರಿದ ಪದಾರ್ಥಗಳು ಮತ್ತು ಕೊಬ್ಬಿನ ಆಹಾರ ಸೇವನೆಯನ್ನು ಮಿತಿಯಲ್ಲಿಡಬೇಕು. ಒಣಚರ್ಮದವರು 2 ಟೇಬಲ್ ಚಮಚ ಕೆಯೋಲಿನ್ ಪೌಡರಿಗೆ 1 ಮೊಟ್ಟೆ ಕಲಸಿ ಬೇಕಾಗುವಷ್ಟು ನೀರು ಅಥವಾ ಹಾಲು ಸೇರಿಸಿ ದಪ್ಪನೆಯ ಮಿಶ್ರಣ ತಯಾರಿಸಿ ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ತೊಳೆಯಿರಿ. 2 ಟೇಬಲ್ ಚಮಚ ಕೆನೆಯುಕ್ತ ಹಾಲು, 1 ಟೀ ಚಮಚ ಬಾದಾಮಿ ಎಣ್ಣೆಗೆ 1-2 ಹನಿ ರೋಸ್ ವಾಟರ್ ಸೇರಿಸಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ತೊಳೆಯಿರಿ. 1 ಕ್ಯಾರೆಟ್ ತುರಿದು ಅದರ ರಸ ತೆಗೆಯಿರಿ. ಅನಂತರ ಅದನ್ನು ಮುಖಕ್ಕೆ ತೆಳುವಾಗಿ ಲೇಪಿಸಿ ಅರ್ಧ ಗಂಟೆ ಬಿಟ್ಟು ತೊಳೆಯಿರಿ. 1 ಟೀ ಚಮಚ ಜೇನುತುಪ್ಪಕ್ಕೆ 1-2 ಹನಿ ನಿಂಬೆ ರಸ ಸೇರಿಸಿ ಮುಖದಲ್ಲಿ ಹುಬ್ಬಿನ ಕೂದಲನ್ನು ಹೊರತುಪಡಿಸಿ ಉಳಿದ ಭಾಗಕ್ಕೆ ಹಚ್ಚಿ 10-15 ನಿಮಿಷ ಬಿಟ್ಟು ತೊಳೆಯಿರಿ. ಇದು ಸುಕ್ಕುಗಳನ್ನು ಹೋಗಲಾಡಿಸುವುದರೊಂದಿಗೆ ಚರ್ಮವನ್ನು ಮೃದುವಾಗಿಸುತ್ತದೆ. ಬೇಸಿಗೆಯಲ್ಲಿ ಐಸ್ ಕ್ಯೂಬ್ ತೆಗೆದುಕೊಂಡು 1 ಮಧ್ಯಮ ಗಾತ್ರದ ಸೌತೆಕಾಯಿಯನ್ನು ತುರಿದು ಅದಕ್ಕೆ 1 ಟೀ ಚಮಚ ಜೇನುತುಪ್ಪ, 1 ಟೀ ಚಮಚ ಸ್ಕ್ರೀನ್ ಟಾನಿಕ್, 2 ಟೇಬಲ್ ಚಮಚ ಹಾಲು ಸೇರಿಸಿ ಮಿಶ್ರಣ ತಯಾರಿಸಿ ಅದಕ್ಕೆ ಐಸ್ ಕ್ಯೂಬ್ ಸೇರಿಸಿ ಮುಖಕ್ಕೆ ಲೇಪಿಸಿ. ಚರ್ಮದ ತಾಜಾತನಕ್ಕೆ ಇದು ಸಹಕಾರಿಯಾಗುತ್ತದೆ. ನಿಮ್ಮ ಚರ್ಮ ಕಾಂತಿಯುತವಾಗಲು ಹಾಗೂ ನಯವಾಗಲು ಸ್ವಲ್ಪ ಮೊಸರಿನ ಗಟ್ಟಿಯಾದ ಭಾಗವನ್ನು ತೆಗೆದುಕೊಂಡು ಮುಖಕ್ಕೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ. ಇದರಿಂದ ಮುಖದಲ್ಲಿನ ಕೊಳೆಯು ಹೊರಬರುವುದು. ಕಂದು ಬಣ್ಣದ ಮುಖಛಾಯೆಯುಳ್ಳ ಮಹಿಳೆಯರು ತೆಂಗಿನ ಹೊಸದಾಗಿ ತೆಗೆದ ನೀರಿನಿಂದ ಅವರ ಚರ್ಮವನ್ನು ಪ್ರತಿನಿತ್ಯ ಬೆಳಿಗ್ಗೆ 10 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಇದರಿಂದ ಮುಖದ ಛಾಯೆಯು ಬೆಳ್ಳಗಾಗುವುದು. ನಿಂಬೆ ರಸ ಮತ್ತು ಸೌತೆಕಾಯಿಯ ರಸ ಇವುಗಳನ್ನು ಸವಾಂಶವಾಗಿ ಸೇರಿಸಿ ಪ್ರತಿನಿತ್ಯ ಮುಖಕ್ಕೆ ಹಚ್ಚಿದರೆ ಮುಖಛಾಯೆಯು ಬೆಳ್ಳಗಾಗುವುದು. ಹಸಿ ಬಟಾಣಿಗಳನ್ನು ದಿನಾಲು ಸಿಪ್ಪೆ ಸಹಿತ ಹೋಳುಗಳಾಗಿ ಕತ್ತರಿಸಿ ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಟ್ಟುಕೊಳ್ಳುವುದು. ಆಮೇಲೆ ಅವುಗಳನ್ನು ಮುಖದ ಮೇಲೆ, ಕುತ್ತಿಗೆ ಮತ್ತು ಕೈ ತೋಳುಗಳಿಗೆ ಪ್ರಯೋಗಿಸಿ ಉಜ್ಜಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.